ಮಂದಿರ ಉದ್ಘಾಟನೆಗೆ ಕಾಂಗ್ರೆಸ್ ಗೈರು, ಆದರೆ ನಾವು ಅಯೋಧ್ಯೆಗೆ ಹೋಗ್ತೀವಿ ಅಂದ್ರು ಕಾಂಗ್ರೆಸ್ ನಾಯಕರು. ಅತ್ತ ದೇಶವಾಸಿಗಳಿಗೆ ಪ್ರಧಾನಿ ಶ್ರೀರಾಮ ಸಂದೇಶ, 11 ದಿನ ವ್ರತಾಚರಣೆ ಮಾಡ್ತಾ ಇದ್ದಾರಂತೆ ನರೇಂದ್ರ ಮೋದಿ. ಈ ಮಧ್ಯೆ ಬೆಂಗಳೂರು ಅಯೋಧ್ಯೆ ನಡುವೆ ವಿಮಾನ ಪ್ರಯಾಣ ದುಬಾರಿ ಆಗ್ಬಿಟ್ಟಿದೆ. ಇದರೊಂದಿಗೆ ಮತ್ತೊಂದಿಷ್ಟು ಸುದ್ದಿಗಳನ್ನ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಅಯೋಧ್ಯೆಯಲ್ಲಿ ರಾಮಮಂದಿರ ಉದ್ಘಾಟನೆಗೆ ಕಾಂಗ್ರೆಸ್ ಗೈರು ನಿರ್ಧಾರವನ್ನು ನಾಯಕರು ಸಮರ್ಥಿಸಿಕೊಳ್ತಾ ಇದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದ ಸಚಿವ ದಿನೇಶ್ ಗುಂಡೂರಾವ್, ಕಾಂಗ್ರೆಸ್ನವರಿಗೆ ಮಾತ್ರ ಯಾಕೆ ಅನೇಕ ಸ್ವಾಮೀಜಿಗಳು ರಾಮಮಂದಿರ ಉದ್ಘಾಟನೆಗೆ ಹೋಗಲ್ಲ ಅಂತ ಇದ್ದಾರೆ. ಮಂದಿರಕ್ಕೆ ಹೋಗೋದಕ್ಕೆ ಯಾರ ಪರ್ಮಿಷನ್ ಕೂಡ ಬೇಕಿಲ್ಲ, ಆದರೆ ಅವತ್ತೇ ಹೋಗಬೇಕು ಅಂತ ಇಲ್ಲ. ರಾಮ ಮಂದಿರದಲ್ಲಿ ರಾಜಕೀಯ ವಾತಾವರಣ ನಿರ್ಮಾಣ ಸರಿಯಲ್ಲ ಅಂತ ಜಗದ್ಗುರು ಸ್ವಾಮೀಜಿಗಳೇ ಹೇಳ್ತಿದ್ದಾರೆ. ಇದು ಪೊಲಿಟಿಕಲ್ ಕ್ಯಾಂಪೇನ್ ಆಗಬಾರ್ದು, ಸ್ವ ಇಚ್ಛೆಯಿಂದ ಎಲ್ಲರೂ ಹೋಗ್ತಾರೆ, ಹೋಗದೇ ಇದ್ದರೆ ಟೀಕೆ ಮಾಡಬಾರ್ದು ಎಂದಿದ್ದಾರೆ. ಅತ್ತ ಶಿವಮೊಗ್ಗದಲ್ಲಿ ಸಚಿವ ಮಧು ಬಂಗಾರಪ್ಪ ಪ್ರತಿಕ್ರಿಯಿಸಿ, ನಾವು ರಾಮಭಕ್ತರು, ನಾವು ಇಲ್ಲಿಂದಲೇ ನಮಸ್ಕಾರ ಮಾಡ್ತೀವಿ, ನಮಗೆ ರಾಮನ ಆಶೀರ್ವಾದದಲ್ಲಿ ಹೆಚ್ಚು ಪಾಲು ಇರುತ್ತೆ ಎಂದಿದ್ದಾರೆ. ಆಹ್ವಾನ ಬಂದಿಲ್ಲ. ಶ್ರೀರಾಮಚಂದ್ರನ ನಾವು ಪೂಜೆ ಮಾಡೋದ್ರಲ್ಲಿ ಅವ್ರಿಗಿಂತೇನು ಹಿಂದೆ ಬಿದ್ದಿಲ್ಲ. ನಾವು ಶ್ರೀರಾಮನ ಭಕ್ತರು ಕೂಡ ನಾವು ಅದನ್ನು ರಾಜಕೀಯ ಮಾಡಕ್ಕೆ ಕೊಟ್ಟಿದ್ದಾರೆ. ಈ ರಾಜಕೀಯ ವಿರೋಧ ಮಾಡ್ತೀವಿ ಹೊರತು ಶ್ರೀರಾಮಚಂದ್ರನ ವಿರೋಧ ಮಾಡಲ್ಲ. ನೋಡಿ, ಇವತ್ತು ಕಾಂಗ್ರೆಸ್ ಅವ್ರಿಗೆ ಯಾಕೆ ಹೇಳ್ತಾ ಇದ್ದಾರೆ ನೀವು ನನಗೆ ಅರ್ಥ ಆಗ್ತಾ ಇಲ್ಲ. ಅನೇಕ ಶಂಕರಾಚಾರ್ಯ ಸ್ವಾಮೀಜಿಗಳೆಲ್ಲ ಹೇಳ್ತಾ ಇದ್ದಾರೆ, ಅವರು ಕೇಳಿ ಯಾಕೆ ಹೋಗೋದಿಲ್ಲ. ಅದು ನಾವು ಹೇಳುವಂಥದ್ದು ಮಂದಿರ ಹೋಗೋದಕ್ಕೆ ಯಾರು ಪರ್ಮಿಷನ್ ಬೇಕಾಗಿಲ್ಲ. ಎಲ್ಲರೂ ನಾವೆಲ್ಲ ಮಂದಿರಗಳಿಗೆ ಹೋಗ್ತೀವಿ, ಅವತ್ತೇ ಹೋಗಬೇಕು ಅಂತ ಏನಿದೆ. ನಾಳಿದ್ದು ಹೋಗ್ಬೋದು, ಒಂದು ದಿವಸ ಬಿಟ್ಟು ಹೋಗ್ಬೋದು, 2 ದಿವಸ ಬಿಟ್ಟು ಹೋಗ್ಬೋದು. ದೇವಸ್ಥಾನಗಳಿಗೆ ನಾವೆಲ್ಲರೂ ಗೌರವ ಇದೆ, ನಾವೆಲ್ಲರೂ ಹೋಗ್ತೀವಿ, ಎಲ್ಲರೂ ಭಾಗವಹಿಸ್ತೀವಿ. ನಾವು ಕೂಡ ರಾಮನ ಭಕ್ತರೆ, ಇಲ್ಲಿಂದನೇ ನಾವು ನಮಸ್ಕಾರ ಮಾಡ್ತೀವಿ. ನಮಗೆ ಹೆಚ್ಚು ಪಾಲು ಆಶೀರ್ವಾದ ಮಾಡ್ತಾನೆ ರಾಮ. ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಕೆಲ ದಿನಗಳಷ್ಟೇ ಬಾಕಿ ಇದೆ. ಈ ಮಧ್ಯೆ ದೇಶವಾಸಿಗಳಿಗೆ ಪ್ರಧಾನಿ ಮೋದಿ ಶ್ರೀರಾಮನ ಸಂದೇಶ ರವಾನಿಸಿದ್ದಾರೆ. ರಾಮನ ಪ್ರಾಣ ಪ್ರತಿಷ್ಠಾಪನೆಗೆ 11 ದಿನ ಬಾಕಿ ಇದೆ. ಇದಕ್ಕೆ ಸಾಕ್ಷಿಯಾಗಿರೋದು ನನ್ನ ಸೌಭಾಗ್ಯ. ನಾನು ಸಮಸ್ತ ಭಾರತೀಯರ ಪ್ರತಿನಿಧಿಯಾಗಿ ಭಾಗಿಯಾಗ್ತಿದ್ದೇನೆ. 11 ದಿನ ನಾನು ವಿಶೇಷ ವ್ರತಾಚರಣೆಯಲ್ಲಿರ್ತೇನೆ ಅಂಥೇಳಿ ಆಡಿಯೋ ಸಂದೇಶದ ಮೂಲಕ ಮೋದಿ ಸಂತಸವನ್ನು ಹಂಚಿಕೊಂಡಿದ್ದಾರೆ. ನನಗೆ ಕಲ್ಪನೆಗೂ ಮೀರಿದ ಅವಕಾಶ ಸಿಕ್ಕಿದೆ. ಇದರಿಂದ ನಾನು ಭಾವುಕನಾಗಿದ್ದೇನೆ. ನನ್ನ ಈ ಭಕ್ತಿಯ ಯಾತ್ರೆ ಕೇವಲ ಅಭಿವ್ಯಕ್ತಿಯಲ್ಲ, ಇದೊಂದು ಅನುಭೂತಿ. ಇದನ್ನು ಶಬ್ದಗಳಲ್ಲಿ ವರ್ಣಿಸುವುದಕ್ಕೆ ಸಾಧ್ಯ ಆಗ್ತಿಲ್ಲ. ಪ್ರಾಣ ಪ್ರತಿಷ್ಠಾಪನೆಗೆ ಏನೇನು ನಿಯಮ ಅಗತ್ಯವಿದೆಯೋ ಅದನ್ನು ಪಾಲಿಸ್ತಿದ್ದೇನೆ. ನೀವು ನನಗೆ ಆಶೀರ್ವಾದ ನೀಡಿ, ಹರಸಿ. ನಾಸಿಕ್ನಲ್ಲಿರುವಂತಹ ಪಂಚವಟಿಯಲ್ಲಿ ಪ್ರಭು ಶ್ರೀರಾಮ ಹಲವು ದಿನಗಳನ್ನು ಕಳೆದಿದ್ದಾರೆ. ಹೀಗಾಗಿ ಅಲ್ಲಿಂದಲೇ ಈ ಅನುಷ್ಠಾನವನ್ನು ಪ್ರಾರಂಭಿಸುತ್ತಿದ್ದೇನೆ ಅಂತ ತಿಳಿಸಿದ್ದಾರೆ. सियावर रामचंद्र की जय। मेरे प्यारे देशवासियों, राम राम। जीवन के कुछ क्षण ईश्वरीय आशीर्वाद की वजह से ही यथार्थ में बदलते हैं। उस ऐतिहासिक पवित्र पल का और अब अयोध्या में रामलला की प्राण प्रतिष्ठा में केवल 11 दिन ही बचे हैं। मेरा सौभाग्य है। ಮಹಾರಾಷ್ಟ್ರ ಪ್ರವಾಸದಲ್ಲಿರುವ ಪ್ರಧಾನಿ ಮೋದಿ ನಾಸಿಕ್ನಲ್ಲಿ ಬೃಹತ್ ರೋಡ್ ಶೋ ನಡೆಸಿದರು. ಈ ವೇಳೆ ಮೋದಿಗೆ ಮಹಾ ಸಿಎಂ ಏಕನಾಥ್ ಶಿಂದೆ ಸಾಥ್ ನೀಡಿದರು. ಬಳಿಕ ನಾಸಿಕ್ನ ಶ್ರೀ ಕಲಾರಾಮ್ ಮಂದಿರಕ್ಕೆ ಪ್ರಧಾನಿ ಮೋದಿ ಭೇಟಿ ನೀಡಿದರು. ಕಲಾರಾಮನಿಗೆ ಮಂಗಳಾರತಿ ಮಾಡಿದರು. ದೇಗುಲದಲ್ಲಿ ಕೆಲ ಕಾಲ ಭಜನೆ ಮಾಡಿದರು. ಮೋದಿಗೆ ಶಾಲು ಸ್ಮರಣಿಕೆ ನೀಡಿ ಸನ್ಮಾನ ಮಾಡಲಾಯಿತು. ಇನ್ನು ಇದೇ ವೇಳೆ ಭಾರತದ ಅತಿ ಉದ್ದದ ಸಮುದ್ರ ಸೇತುವೆ ಅಟಲ್ ಸೇತು ಉದ್ಘಾಟನೆ ಮಾಡಿದರು. ಸುಮಾರು 17,840 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಅಟಲ್ ಸೇತುವೆ ಮುಂಬೈ ಮತ್ತು ನವಿ ಮುಂಬೈ ನಡುವಿನ ಅಂತರವನ್ನು 2 ಗಂಟೆಗಳಿಂದ ಕೇವಲ 20 ನಿಮಿಷಗಳಿಗೆ ಕಡಿಮೆ ಮಾಡಿದೆ. ಈ ಸೇತುವೆಗೆ ಸುಮಾರು 21.8 ಕಿಲೋಮೀಟರ್ ಉದ್ದದ 6 ಪಥದ ಸೇತುವೆಯಾಗಿದೆ. ಸಮುದ್ರದ ಮೇಲೆ ಸುಮಾರು 16.5 ಕಿಲೋಮೀಟರ್ ಉದ್ದ ಮತ್ತು ಭೂಮಿ ಮೇಲೆ ಸುಮಾರು 5.5 ಕಿಲೋಮೀಟರ್ ಉದ್ದ ಇದೆ. ಅಯೋಧ್ಯೆಯಲ್ಲಿ ರಾಮೋತ್ಸವಕ್ಕೆ ದಿನಗಣನೆ ಆರಂಭವಾಗಿದೆ. ಈ ಮಧ್ಯೆ ವೀಕೆಂಡ್ ಹಿನ್ನೆಲೆಯಲ್ಲಿ ರಾಮಮಂದಿರ ಉದ್ಘಾಟನೆಗೂ ಮುನ್ನವೇ ಭಕ್ತರು ಅಯೋಧ್ಯೆಯತ್ತ ತೆರಳುತ್ತಾ ಇದ್ದಾರೆ. ಹೀಗಾಗಿ ಬೆಂಗಳೂರು ಅಯೋಧ್ಯೆಯ ನಡುವಿನ ವಿಮಾನ ಪ್ರಮಾಣ ದರದಲ್ಲಿ ಭಾರೀ ಏರಿಕೆ ಕಂಡಿದೆ. ಬೆಂಗಳೂರಿನಿಂದ ಅಯೋಧ್ಯೆಗೆ ವಿಮಾನ ಟಿಕೆಟ್ ದರ 6,000 ರೂಪಾಯಿ ಇತ್ತು. ಆದರೆ ಜನವರಿ 19ರಂದು ಶುಕ್ರವಾರ ಬೆಂಗಳೂರಿನಿಂದ ಅಯೋಧ್ಯೆಗೆ ವಿಮಾನದ ಒಂದು ಟಿಕೆಟ್ಗೆ ಬರೋಬ್ಬರಿ 25,000ದಿಂದ 26,000 ರೂಪಾಯಿಗೆ ಏರಿಕೆ ಕಂಡಿದೆ. ಜನವರಿ 20ಕ್ಕೆ ಒಂದು ಟಿಕೆಟ್ ಬರೋಬ್ಬರಿ 28,886 ರೂಪಾಯಿ ಆಗಿದೆ. 2 ದಿನ ಕೇವಲ 2 ಫ್ಲೈಟ್ಗಳು ಮಾತ್ರ ಹೊರಡ್ತಾ ಇದೆ. ಮತ್ತೊಂದು ಕಡೆ ರಾಜ್ಯದಿಂದ ಅಯೋಧ್ಯೆಗೆ ತೆರಳುವ ಭಕ್ತರಿಗಾಗಿ ನೈಋತ್ಯ ರೈಲ್ವೆ ಇಲಾಖೆ ರಾಮಮಂದಿರ ಉದ್ಘಾಟನೆಯ ದಿನ ರಾಜ್ಯದಿಂದ ಹೆಚ್ಚುವರಿ ರೈಲು ಸಂಚಾರಕ್ಕೆ ಪ್ಲಾನ್ ಮಾಡಿದೆ. ಈ ಸಂಬಂಧ ಕೇಂದ್ರ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಿರುವ ನೈಋತ್ಯ ರೈಲ್ವೆ ವಲಯ ಕೇಂದ್ರದ ಒಪ್ಪಿಗೆಗಾಗಿ ಕಾಯ್ತಾ ಇದೆ.
ರಾಮಮಂದಿರ ಉದ್ಘಾಟನೆ ಸಂಭ್ರಮದ ನಡುವೆ ಕನ್ನಡಿಗರು ಹೆಮ್ಮೆ ಪಡುವ ಮತ್ತೊಂದು ವಿಷಯ ಹೊರಬಿದ್ದಿದೆ. ಇನ್ನಷ್ಟು ಹೃದಯಕ್ಕೆ ಬೇಕೆನ್ನ ರಾಮ ಹಾಡು ರಾಮಮಂದಿರ ಉದ್ಘಾಟನೆಯ ದಿನ ನೂತನ ಮಂದಿರದಲ್ಲಿ ಮನ ತಣಿಸಲಿದೆ. ಈ ಬಗ್ಗೆ ಮಂದಿರ ಟ್ರಸ್ಟ್ ಕಳೆದ 3 ದಿನಗಳ ಹಿಂದಷ್ಟೇ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿ ಮಾಹಿತಿ ಹಂಚಿಕೊಂಡಿತ್ತು. ಈ ಬೆನ್ನಲ್ಲೇ ಈ ಹಾಡಿನ ಗೀತ ರಚನೆಕಾರ ಗಜಾನನ ಶರ್ಮಾ ಪಬ್ಲಿಕ್ ಟಿವಿಯೊಂದಿಗೆ ಸಂತಸ ಹಂಚಿಕೊಂಡಿದ್ದಾರೆ. ಇದು ನಿಜಕ್ಕೂ ಸಂತೋಷದ ಸುದ್ದಿ. ಅಯೋಧ್ಯೆಯಲ್ಲಿ ನನ್ನ ಹಾಡು ಪ್ರಸಾರವಾಗ್ತಿರೋದು ಕನ್ನಡಿಗನಾಗಿ ಹೆಮ್ಮೆಯ ವಿಚಾರ ಎಂದಿದ್ದಾರೆ. ನನಗೆ ವಾಸ್ತವವಾಗಿ ಟ್ರಸ್ಟ್ನವರು ಟ್ವೀಟ್ ಮಾಡಿದ್ದು ನನಗೆ ತಲುಪಲಿಲ್ಲ. ಜೊತೆಗೆ ಅದು ಅವತ್ತೇ ಹಾಕ್ತಾರೆ ಅಥವಾ ರಾಮ ಮಂದಿರದಲ್ಲಿ ಯಾವತ್ತು ಪ್ಲೇ ಮಾಡ್ತಾರೆ ಅನ್ನೋದು ಕೂಡ ನನಗೆ ಸ್ಪಷ್ಟವಾಗಿ ಗೊತ್ತಿಲ್ಲ. ಆದರೆ ಇಷ್ಟು ಸತ್ಯ ಏನು ಅಂತಂದರೆ ಅವರು ಕನ್ನಡದಲ್ಲಿ ಟ್ವೀಟ್ ಮಾಡಿದರು, ಮತ್ತು ಹಾಡನ್ನು ನಾವು ಅಯೋಧ್ಯೆಯಲ್ಲಿ ಬಳಸ್ತೀವಿ ಮತ್ತು ಅಂತಹ ಒಂದು ರಾಮನ ಭಕ್ತಿಯನ್ನು ಪ್ರಚೋದಿಸುವಂಥ ಹಾಡನ್ನು ರಚನೆ ಮಾಡಿದ್ದಕ್ಕಾಗಿ ಕೃತಿಕಾರರಿಗೆ ಅಭಿನಂದನೆ ಅಂತ ಹೇಳಿರೋದು ಆ ಟ್ವಿಟರಲ್ಲಿ ಬಂದಿರೋದನ್ನು ನನ್ನ ಮಗ ನನಗೆ ಕಳಿಸ್ಕೊಟ್ಟ. ಸಂತೋಷದ ವಿಚಾರ. ನನ್ನ ಪಾಡಿಗೆ ನಾನು ಇದ್ದೆ. ಅದ್ರ ಒಳಗಡೆ ಒಂದು ಆಸೆ ಇತ್ತು, ಚೆನ್ನಾಗಿತ್ತಿತ್ತು ಅನ್ನೋ ಆಸೆ ಇತ್ತು. ಆದರೆ ಅದು ಸಂಭವಿಸಿಬಿಟ್ಟಿದೆ. ಅದು ಹೇಗೆ ಸಂಭವಿಸಿತು ನನಗೂ ಗೊತ್ತಿಲ್ಲ. ಕಾಂಗ್ರೆಸ್ ಸರ್ಕಾರದ ಯೋಜನೆಗಳಲ್ಲಿ ಒಂದಾದ 5ನೇ ಗ್ಯಾರಂಟಿ ಯುವ ನಿಧಿ ಯೋಜನೆಗೆ ಚಾಲನೆ ಸಿಕ್ಕಿದೆ. ಶಿವಮೊಗ್ಗದ ಫ್ರೀಡಂ ಪಾರ್ಕ್ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವರು, ಶಾಸಕರು, ಅಧಿಕಾರಿಗಳು ಭಾಗಿಯಾಗಿದ್ದರು. ಜೊತೆಗೆ ಶಿವಮೊಗ್ಗ ಸೇರಿದಂತೆ ಸುತ್ತಮುತ್ತಲಿನ ಜಿಲ್ಲೆಗಳಾದ ಚಿತ್ರದುರ್ಗ, ದಾವಣಗೆರೆ, ಚಿಕ್ಕಮಗಳೂರು, ಹಾವೇರಿ, ಉತ್ತರ ಕನ್ನಡ ಜಿಲ್ಲೆಗಳಿಂದ ಫಲಾನುಭವಿಗಳು, ಕಾರ್ಯಕರ್ತರು, ವಿದ್ಯಾರ್ಥಿಗಳು ಭಾಗವಹಿಸಿದರು. ಈಗಾಗಲೇ 70,000 ಮಂದಿ ಅರ್ಜಿ ನೋಂದಣಿ ಮಾಡಿಕೊಂಡಿದ್ದ ಫಲಾನುಭವಿಗಳ ಖಾತೆಗೆ ಹಣ ಜಮೆ ಮಾಡಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಗಾಯಕರ ಹಾಡುಗಳಿಗೆ ಯುವ ಸಮೂಹ ಕುಣಿದು ಕುಪ್ಪಳಿಸಿದರು. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಸರಿಸುಮಾರು 1 ಲಕ್ಷ ಮಂದಿಗೆ ಊಟದ ವ್ಯವಸ್ಥೆ ಮಾಡಲಾಗಿತ್ತು. 250ಕ್ಕೂ ಅಧಿಕ ಮಂದಿ ಬಾಣಸಿಗರು ತಯಾರಿದ್ದ ವಿವಿಧ ಬಗೆಯ ಖಾದ್ಯಗಳನ್ನು ಪ್ರತಿಯೊಬ್ಬರೂ ಸರದಿ ಸಾಲಿನಲ್ಲಿ ಬಂದು ಪಡೆದುಕೊಂಡರು. ಶಿವಮೊಗ್ಗದಲ್ಲಿ ಹೊಂಬಾಳೆ ಬಿಡಿಸುವ ಮೂಲಕ ಯುವ ನಿಧಿ ಯೋಜನೆಗೆ ಸಿಎಂ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದೇವೆ. ಹೇಳಿದ 5 ಗ್ಯಾರಂಟಿಗಳನ್ನು ಜಾರಿಗೆ ತಂದಿದ್ದೇವೆ. ಯುವ ನಿಧಿ ಯೋಜನೆಯಡಿ ಅರ್ಹ ಫಲಾನುಭವಿಗಳಾದ ಡಿಪ್ಲೊಮಾ ವ್ಯಾಸಂಗ ಮುಗಿಸಿರುವವರಿಗೆ 1,500 ರೂಪಾಯಿ, ಪದವಿ ಮುಗಿಸಿರುವವರಿಗೆ 3,000 ರೂಪಾಯಿ ಹಣ ಖಾತೆಗೆ ವರ್ಗಾವಣೆ ಆಗಲಿದೆ ಎಂದರು. ಬಳಿಕ ಡಿಸಿಎಂ ಡಿಕೆಶಿ ಮಾತನಾಡಿ, ನುಡಿದಂತೆ ನಡೆದಿದ್ದೇವೆ. ಇದು ನಮ್ಮ ಭಾಗ್ಯ. ನಮ್ಮ ಸರ್ಕಾರ ಇಡೀ ದೇಶಕ್ಕೆ ಮಾದರಿಯಾಗಿದೆ. ಯುವಕರು ಈ ದೇಶಕ್ಕೆ, ರಾಜ್ಯಕ್ಕೆ ಶಕ್ತಿ ತುಂಬಬೇಕು ಅಂತ ಕರೆ ನೀಡಿದರು. ಸಚಿವ ಮಧು ಬಂಗಾರಪ್ಪ ಮಾತನಾಡಿ, ಇದು ಯುವಕರಿಗೆ ವಿಶ್ವಾಸ ಮೂಡಿಸುವ ಯೋಜನೆ ಅಂತ ಹೇಳಿದರು. ಇದೇ ವೇಳೆ ಮಲೆನಾಡಿನ ಶರಾವತಿ ಸಂತ್ರಸ್ತರಿಗೆ ಹಕ್ಕುಪತ್ರ ನೀಡುವಂತೆ ಸಿಎಂ ಎದುರು ಒತ್ತಾಯಿಸಿದರು. ಈ 5 ಗ್ಯಾರಂಟಿಗಳನ್ನ ಅಧಿಕಾರಕ್ಕೆ ಬಂದ ತಕ್ಷಣನೇ ಜಾರಿಗೆ ಕೊಡುತ್ತೇವೆ ಅಂತಕ್ಕಂಥ ಮಾತನ್ನ ಕೊಟ್ಟಿದ್ದು, ಇವತ್ತು ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೇವೆ ಅಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದೆ. ಯುವಕರು ನಿರುದ್ಯೋಗಿಗಳಾಗಿರುವಂಥ ಸಂದರ್ಭದಲ್ಲಿ ನಿಮಗೆ ಮಾನಸಿಕವಾಗಿ ಈ ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಹೇಳಿ ನಿಮಗೆ ಶಕ್ತಿ ತುಂಬಬೇಕು ಅಂತೇಳಿ ಈ ಕಾರ್ಯಕ್ರಮಗಳನ್ನು ನಿಮ್ಮ ಮುಂದೆ ಕೊಟ್ಟಿದ್ದೆ. ಶಿವಮೊಗ್ಗದಲ್ಲಿ ನಡೆದ ಯುವ ನಿಧಿ ಕಾರ್ಯಕ್ರಮದಲ್ಲಿ ಬಿಜೆಪಿ ನಾಯಕರು ಭಾಗಿಯಾಗಿದ್ದರು. ಬಿಜೆಪಿ ಸಂಸದ ಬಿವೈ ರಾಘವೇಂದ್ರ, ಶಾಸಕ ಚನ್ನಬಸಪ್ಪ, ಎಂಎಲ್ಸಿ ಅರುಣ್ ಭಾಗಿಯಾಗಿದ್ದರು. ಕೇಸರಿ ಶಾಲು ಧರಿಸಿಕೊಂಡೇ ವೇದಿಕೆಯಲ್ಲಿ ಆಸೀನರಾಗಿದ್ದರು. ವೇದಿಕೆಯಲ್ಲಿ ಬಿಜೆಪಿ ನಾಯಕರು ಕುಳಿತಿರುವಲ್ಲಿಗೆ ಸಿಎಂ ಸಿದ್ದರಾಮಯ್ಯ ತೆರಳಿ ಮಾತನಾಡಿಸಿದರು. ಈ ವೇಳೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಂಸದ ಬಿವೈ ರಾಘವೇಂದ್ರ, ಸ್ವಾಮಿ ವಿವೇಕಾನಂದ ಅವರ ಜಯಂತಿ ದಿನದಂದು ಯುವಕರಿಗೆ ಕಾರ್ಯಕ್ರಮ ಕೊಡ್ತಿರೋದು ಯುವಕರಿಗೆ ಕೊಟ್ಟ ಗೌರವ, ಯುವಕರಿಗೆ ಶಕ್ತಿ ತುಂಬಬೇಕಿರೋದು ಸಿಎಂ ಕೆಲಸ ಅಂತ ಹೇಳಿದರು. ಇದೇ ವೇಳೆ ಶಿವಮೊಗ್ಗದ ಕೃಷಿ ವಿವಿ ಅಭಿವೃದ್ಧಿಗೆ ಒತ್ತು ನೀಡಬೇಕು, ವಿಮಾನ ನಿಲ್ದಾಣ ನೈಟ್ ಲ್ಯಾಂಡಿಂಗ್ ಶೀಘ್ರ ಕೆಲಸ ಆಗಬೇಕು, ಯಾತ್ರಿಕರು ಸರಿಯಾದ ಸಮಯದಲ್ಲಿ ಪ್ರಯಾಣ ಮಾಡಲು ಸಹಕಾರ ಆಗುತ್ತೆ, ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಸಹಕಾರದಿಂದ ಶರಾವತಿ ಸಂತ್ರಸ್ತರಿಗೆ ನ್ಯಾಯ ಒದಗಿಸಿಕೊಡಬೇಕು ಅಂತ ಮನವಿ ಮಾಡಿದರು. ಶಾಸಕ ಚನ್ನಬಸಪ್ಪ ಕೂಡ ಮಾತನಾಡಿ, ಇವತ್ತು ಬಹಳ ಸಂತೋಷದ ದಿನ ಅಂತ ಹೇಳಿದರು. ಸ್ವಾಮಿ ವಿವೇಕಾನಂದರ ಸಂತರ ಒಂದು ದಿನವನ್ನ, ಈ ಒಂದು ಯುವ ನಿಧಿ ಕಾರ್ಯಕ್ರಮವನ್ನ ರಾಜ್ಯ ಸರ್ಕಾರ ಕೊಡ್ತಾ ಇರೋದು ಒಂದು ಯುವಕರಿಗೆ ಸಿಕ್ಕಂತ ಒಂದು ಗೌರವ ಅಂತೇಳಿ ಸಂದರ್ಭದಲ್ಲಿ ಅಭಿಮಾನಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಬಹಳ ಸಂತೋಷದ ದಿನ ಇವತ್ತು. ಯುವಕರಿಗೋಸ್ಕರ ಒಂದು ಯೋಜನೆಯನ್ನು ಜಾರಿಗೆ ತಂದು ಅದು ವಿವೇಕಾನಂದರ ಜನ್ಮ ದಿನಾಚರಣೆ ದಿನ ಮಾಡಬೇಕು ಅಂತೇಳಿ ನಿರ್ಣಯ ಮಾಡಿದ ರಾಜ್ಯ ಸರ್ಕಾರ, ರಾಜ್ಯ ಸರ್ಕಾರಕ್ಕೆ ಇಡೀ ಶಿವಮೊಗ್ಗ ಜಿಲ್ಲೆಯ ನಾಗರಿಕರ ಪರವಾಗಿ ಹಾರ್ದಿಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ.